ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರಿನ ಮದ್ಯಪ್ರಿಯರಿಗೆ ಶಾಕ್. ಗೌರಿಬಿದನೂರು ತಾಲೂಕಿನ ನಗರದ ಮತ್ತು 5 ಕಿಲೋಮೀಟರ್ ಒಳಗೆ ಇರುವ ವೈನ್ ಶಾಪ್ ಮತ್ತು ಬಾರ್ಗಳನ್ನು 24 ಗಂಟೆಗಳ ಕಾಲ ಮುಚ್ಚುವಂತೆ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿಗಳಾದ ಪಿಎನ್ ರವೀಂದ್ರರವರು. ಗೌರಿಬಿದನೂರಿನ ನಗರದ ಗಣೇಶೋತ್ಸವವು ತನ್ನದೇ ಆದ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದು, ನೆರೆಯ ಆಂಧ್ರ ಪ್ರದೇಶ ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು 20,000ಕ್ಕೂ ಹೆಚ್ಚು ಜನರು ಸೇರುವ ಸಾಧ್ಯತೆ ಇದೆ. ಆದ್ದರಿಂದ ಸೆಪ್ಟೆಂಬರ್ 22 ಬೆಳಗ್ಗೆ 6 ಗಂಟೆಯಿಂದ ಸೆಪ್ಟೆಂಬರ್ 23 ಬೆಳಗ್ಗೆ 6ವರೆಗೆ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕೆಂದು ಆದೇಶ ಹೊರಡಿಸಿದ್ದಾರೆ. ಇನ್ನು ಬೈಪಾಸ್ ಗಣೇಶದ ಸಲುವಾಗಿ ಸುಮಾರು 400ಕ್ಕೆ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗುತ್ತಿದ್ದು, ಜೊತೆಗೆ ಡ್ರೋನ್ ಕಣ್ಗಾವಲು ಇರಲಿದೆ. ಅದರಂತೆ ಸೆಪ್ಟೆಂಬರ್ 21 ರಂದು ಸಂಜೆ ಗಣೇಶೋತ್ಸವ ಮೆರವಣಿಗೆ ರಸ್ತೆಯಲ್ಲಿ ಪೊಲೀಸರ ರೂಟ್ ಮಾರ್ಚ್ ತಾಲೀಮು ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆಗಳು ಹಾಗೂ ಸಾರ್ವಜನಿಕರಲ್ಲಿ ಧೈರ್ಯ ತುಂಬುವ ಕೆಲಸ ಮಾಡಲಾಗುವುದೆಂದು ಎಸ್ಪಿ ಕುಶಾಲ್ ಚೌಕ್ಸೆ ತಿಳಿಸಿದರು. ಗಣಪತಿ ಯುವಕರ ಸಂಘ ಬೈಪಾಸ್ 21ರ ಸಂಭ್ರಮದಲ್ಲಿ ಐತಿಹಾಸಿಕ ಬೈಪಾಸ್ ಗಣೇಶೋತ್ಸವ ದಿನಾಂಕ 22ನೇ ತಾರೀಕು ಭಾನುವಾರದಂದು ಬೆಳಿಗ್ಗೆ 10 ಗಂಟೆಯಿಂದ ಅದ್ದೂರಿ ಗಣೇಶ ವಿಸರ್ಜನಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ವಿನಾಯಕ ವೃತ್ತ ಬೈಪಾಸ್ನಿಂದ ಪ್ರಾರಂಭಗೊಂಡು ಗೌರಿಬಿದನೂರಿನ ರಾಜ ಬೀದಿಗಳಲ್ಲಿ ಶ್ರೀ ಕಾಳರುದ್ರ ಮಹಾಗಣಪತಿಯ ಮೆರವಣಿಗೆ ಇರುತ್ತದೆ. ಈ ವೈಭವವನ್ನು ನೋಡಲು ರಾಜ್ಯದ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಲಿದ್ದು, ಗೌರಿಬಿದನೂರಿನ ಸಮಸ್ತ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿನಾಯಕನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.